ನಮ್ಮ ಊಟ ಅಜೆಂಡಾ ಬೇರೆಯವರಿಗೆ ಯಾಕೆ ಆತಂಕ? ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದು ಡಿನ್ನರ್ ಸಭೆ ಹೊಸದಲ್ಲ, ಮುಸುಕಿನ ಗುದ್ದಾಟವೂ ಇಲ್ಲ. ಹೈಕಮಾಂಡ್ಗೆ ಅಜೆಂಡಾ ಹೇಳಿ ಸಭೆ ಮಾಡಬಹುದು, ಹೈಕಮಾಂಡ್ ಕೂಡ ನಮಗೆ ಒಪ್ಪಿಗೆ ಕೊಡಬಹುದು. ನನ್ನ ಜೊತೆ ಹೈಕಮಾಂಡ್ ನಾಯಕರು ಮಾತಾಡಿಲ್ಲ, ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೇನೆ, ಹೈಕಮಾಂಡ್ ಪರ್ಮಿಷನ್ಗೆ ಮಾತಾಡ್ತೇನೆ, ನಾನು ರಾಜಕೀಯ ಕೇಂದ್ರ ಬಿಂದು ಅಲ್ಲ ಅಂದಿದ್ದಾರೆ. ರಾಜಕೀಯದಲ್ಲಿ ಹಿನ್ನಡೆ ಮುನ್ನಡೆ ಆಗ್ತಾನೆ ಇರ್ತದೆ, ಅದೇನು ಅದಕ್ಕೇನು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಒಂದು ನಾವು ಗೆಲ್ತೀವಿ, ಇನ್ನೊಂದು ಮತ್ತೊಬ್ರು ಗೆಲ್ತಾರೆ, ಮತ್ತೊಬ್ರು ಗೆಲ್ತಾರೆ. ಅದು ರಾಜಕೀಯದಲ್ಲಿ ಯಾರು ಶಾಶ್ವತವಾಗಿ ವಿನ್ನರ್ ಯಾರೂ ಇಲ್ಲ, ಲೂಸರು ಯಾರೂ ಇಲ್ಲ. ಸೊ ನೋಡೋಣ, ಅದನ್ನೇನೋ ಈಗ ಅಷ್ಟು ಭಾಳ ಡಿನ್ನರ್ ಮುಂದೋಗಿದೆ ಅಂದರೆ ಅದೇನೋ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಅಲ್ಲ, ಫೋನ್ನಾಗೂ ಮಾತಾಡ್ಬೋದ್ರಲ್ಲ, ಏನಂತೆ ಡಿನ್ನರ್ಗೆ ಸೇರ್ಬೇಕಂತೇನಿಲ್ಲ, ಫೋನ್ನಾಗೂ ಮಾತಾಡ್ಬೋದು, ಫೋನ್ನಾಗೂ ಮಾತಾಡ್ಬೋದು ನಮ್ಮ ಸಮಸ್ಯೆಗಳನ್ನು. ಅವರೇನೋ ಒಳ್ಳೆ ಉದ್ದೇಶ ಇಟ್ಟು ಮಾಡಿರ್ಬೋದು, ಅದನ್ನು ಸಮಸ್ಯೆ ಇದ್ರೆ ಫೋನ್ನಾಗೂ ಮಾಡಿ ಇತ್ಯಾದಿ ಮಾಡ್ಬೋದು. ಊಟಕ್ಕೆ ಸೇರ್ಬೇಕಂತೇನಿಲ್ಲ. ಎದಕ್ಕೆ ಆತಂಕ ಆಗ್ಬೇಕ್ರೆ ನಾವು ಊಟ ಮಾಡೋದಿಲ್ಲ ಅಂದರೆ ಬೇರೆಯವ್ರು ಯಾಕೆ? ಅವ್ರಿಗೇನು ಸಂಬಂಧ? ನಮ್ಮ ಊಟ ನಮ್ಮ ಇದು. ಡಿನ್ನರ್ ಸಭೆ ಯಾಕೆ ರದ್ದಾಯಿತು ಅಂತ ಗೊತ್ತಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಯಾಕೆ ರದ್ದಾಯಿತು ಅಂತ ಕರೆದವರನ್ನ ಕೇಳಬೇಕು. ನನ್ನನ್ನ ಕರೆದಿದ್ರು, ವಿಷಯ ಏನು ಅಂತ ಗೊತ್ತಿಲ್ಲ. ನಾನು ಪರಮೇಶ್ವರ್ ಜೊತೆ ಮಾತಾಡಿಲ್ಲ, ಪಕ್ಷದ ಅಡಿಯಲ್ಲಿ ಕಾರ್ಯಕ್ರಮ ಅಷ್ಟೇ. ಕೆಲವರು ವಿರೋಧ ಮಾಡೋರು ಮಾಡ್ತಾರೆ, ದಿಲ್ಲಿಯಿಂದ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಈ ಬಗ್ಗೆ ಪರಮೇಶ್ವರ್ ಜೊತೆ ನಾನು ಮಾತಾಡ್ತೀನಿ ಅಂದಿದ್ದಾರೆ. ಸಂಬಂಧಪಟ್ಟಿದ್ದಲ್ಲ ವಿಷಯ, ಕರೆದಿದ್ರು ಭಾಗವಹಿಸ್ತಾ ಇದ್ವಿ. ಈಗ ಅವ್ರು ಇಲ್ಲ ಅಂತ ಹೇಳಿದಾರೆ, ಅದು ಯಾವುದಕ್ಕೂ ಏನಂತ ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಆ ಸಬ್ಜೆಕ್ಟ್ ಕೂಡ ಅಜೆಂಡಾ ಏನಂತ ಗೊತ್ತಿಲ್ಲ. ಇಲ್ಲ, ಏನಾದರೂ ಕೂಡ ಅದು ಸಭೆಗೆ ನಾವು ಕೂಡ ಆಹ್ವಾನಿತರು ಅಷ್ಟೇ. ಅದಕ್ಕೆ ನಮಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ, ಅದು ಏನು ಸಬ್ಜೆಕ್ಟು, ಏನು ಡಿಸ್ಕಷನ್ ಆಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವು ಹೋಗ್ತಾ ಇದ್ವಿ ಅಷ್ಟೇ. ಈಗೇನೋ ಕ್ಯಾನ್ಸಲ್ ಆಗಿ ಕೇಳಿದ್ವಿ, ರದ್ದಾಗಿದೆ ಸಭೆ ಅಂತ ಕೇಳಿದ್ರೆ ಅಷ್ಟೇ. ಅದು ಏನೇನು ಸಬ್ಜೆಕ್ಟ್ ಗೊತ್ತಿಲ್ಲ ನನಗೂ ಕೂಡ. ಸಬ್ಜೆಕ್ಟ್ ಅಲ್ಲಿ ಹೋದ್ಮ್ಯಾಗೆ ಅದು ಏನು ಸಬ್ಜೆಕ್ಟ್ ಅಂತ ಗೊತ್ತಾಗ್ತಿತ್ತು. ಆದರೆ ಈಗ ಅದು ರದ್ದಾಗಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅದು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಬೇಕ್ರಿ. ಈಗ ಯಾರು ಮಾಡ್ಯಾರ ಅವ್ರನ್ನ ಕೇಳಿ, ನನಗದಕ್ಕೂ ಸಂಬಂಧ ಇಲ್ಲ. ನಾನು ಒಬ್ಬ ಆಹ್ವಾನಿತರಷ್ಟೇ, ಅದಕ್ಕೆ ಸಭೆ ಕರೆದಾರೋ ಅಲ್ಲ. ಡಿನ್ನರ್ ರದ್ದಾಗಿದ್ದಕ್ಕೆ ಪರಮೇಶ್ವರ್ ಅಸಮಾಧಾನ. ಡಿನ್ನರ್ ಮೀಟಿಂಗ್ ಬೇಡ, ಮುಂದೂಡಿ ಅಂತ ಹೇಳಿದ್ರು. ಉಸ್ತುವಾರಿಗಳು ಹೇಳೋದನ್ನ ನಾವು ಕೇಳಲೇಬೇಕು. ಸುರ್ಜೇವಾಲಾ ಕರೆ ಮಾಡಿ ಸಭೆ ಮುಂದೂಡಿ ಅಂತ ಹೇಳಿದ್ದಾರೆ. ನಮ್ಮ ಸಭೆ ಹೈಕಮಾಂಡ್ ಸಹಿಸೋದಿಲ್ಲ ಅಂತ ಯಾರೂ ಹೇಳಿಲ್ಲ. ಎಲ್ಲದಕ್ಕೂ ತಕ್ಕ ಉತ್ತರ ಕೊಡ್ತೀವಿ, ಉತ್ತರಿಸುವ ಶಕ್ತಿ ನಮಗಿದೆ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಟ್ಟರು, ಹಾಗಾಗಿ ಇದು ತಡೆ ಆಯಿತು ಅನ್ನೋ. ಇಲ್ಲಪ್ಪ, ಅದ್ರ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ. ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅಟ್ರಾಸಿಟೀಸ್ಗಳಾಗ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಈಗ ನಾನೇ ಗೃಹ ಸಚಿವನಿದ್ದೇನೆ, ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ. ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವಾ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಟ್ಟರು, ಹಾಗಾಗಿ ಇದು ತಡೆ ಆಯಿತು ಅನ್ನೋ. ಆದರೆ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು. ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗೇ ಹೋಗುತ್ತೆ. ಅವರು ನನಗೆ ಕರೆ ಮಾಡಿದ್ರು, ದೂರವಾಣಿಯಲ್ಲಿ ಕರೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.